ಮಂಡ್ಯ ಜಿಲ್ಲೆ ಇವತ್ತು ಇಡೀ ಪ್ರಪಂಚದ ಹಳೆ ಬಂದು ನೀರು ತುಂಬಿಕೊಳ್ಳಬೇಕಾದ್ರೆ ಇವರು ಮಗ ಶಿಲ್ಸಾದಲ್ಲಿ ನೀರು ಕೊಡುತ್ತಿಲ್ಲ. ಯಾಕೆ ಕೊಡುತ್ತಿಲ್ಲ? ಅವ್ರು ಶಿಕ್ಷಣ ಮಳೆಗಾರಿಕೆ ಮಾಡ್ತಾರೆ, ನೀರು ಕೊಟ್ಟು ಮಳೆಗಾರಿಕೆ ಮಾಡಕ್ಕೆ ತಪ್ಪಲ್ಲ ಅನ್ಸ್ಕೋಬೇಕು ಅಂತೇಳಿ ಶಿಲ್ಸಾದಲ್ಲಿ ನೀರು ಕೊಡಿಸ್ತಾರ ಮಾಡ್ಕೊಂಡೇ ಡ್ಯಾಮಿಂದ. ಇದು ಇವರು ಮಾತಾಡ್ತಕ್ಕಂಥ ಕೆಲಸ. ನಾನು ಮಕ್ಕಳು ಕೂತವ್ರೆ, ಅಶೋಕಣ್ಣವರು ಎಲ್ಲರೂ ಕೂತವ್ರೆ. ಇವರು ಆದ್ರೆ ಹೆಂಗೆ ಅಂತ ಗೊತ್ತಾ? ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಬಿಜೆಪಿ ಇರ್ತಕ್ಕಂಥ ಕೆಲವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಗೆದ್ದಿದ್ದೆ ಹೊರತು ಇವರು ತಡೆದ ಯಾವುದು ನಮ್ಮಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಕ್ಕಂಥ ಮಾನ ಮರ್ಯಾದಿದ್ರೆ ತನ್ನ ಕ್ಷೇತ್ರದಲ್ಲಿ 48,000 ಮತಗಳನ್ನ ಕುಮಾರಸ್ವಾಮಿ ಕೊಟ್ಟಲ್ಲ, ಅವತ್ತು ಬೆಳಗಿನ ರಾಜೀನಾಮೆ ಬಿಸಾಕ್ಬೇಕಾಗಿತ್ತು. ದುಡ್ಡಿಗೋಸ್ಕರ ಏನ್ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಕುಮಾರಸ್ವಾಮಿ ಅವರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತೀರಾ? ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ನಿಮ್ಮನ್ನು ಬಿಡ್ತೀವಿ ಯಾರು ಬೇಡ ಇವ್ರನ್ನ ಯಾರು ಕೇಳ್ಕೊಂಡಿದ್ದಾರೆ? ಯಾರಾದ್ರು ಬಿಚ್ಚಾಡಿ ಅಂತ ಇವ್ರ ಐವತ್ತು ಅಧಿಕಾರ ಇದೆ. ಅದು ಯಾರು ಏನೇನು ತಪ್ಪಾಡಿದ್ರೆ ತೋರಿಸಿ, ಯಾರು ನಾನ್ ತಪ್ಪಾಗಿದ್ರೆ ಜೈಲಿಗೆ ಕಳಿಸ್ತೀನಿ. ಇವತ್ತು ನಾನು ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಪರಿಶೀಲಿಸಿದ್ರು, ಯಾರ್ಯಾರು ಒಳ್ಳೆ ಮಾಡ್ತಿದ್ರು, ಇವತ್ತು ನಾವು ಬಡ ರೈತರುಗಳಿಗೆ ಜಮೀನು ಕೊಟ್ಟಿದ್ದೀವಿ. ಅದಕ್ಕೆ ಇವತ್ತು RTC ಮರ ಕೊಡ್ತಾ ಇರೋ ಕಾರಣ ಇವರಿಗೆ 1 ಎಕರೆ 1 ಲಕ್ಷ ಕೊಡ್ಬೇಕಂತ. CM7 ನಾವು ಜೀವನದಲ್ಲಿ ಸಿಕ್ಕೋಗಿಲ್ಲ. ಒಂದು CM7 ಮಾಡ್ಕೋಬೇಕಂದ್ರೆ ಈ ಮತ್ತೆ 25 45 ಮಾಡ್ಕೊಂಡ್ರೆ 20 ಲಕ್ಷ ಮಂತ್ರಿ ಕೊಡ್ಬೇಕು. ಒಂದು ರಿನ್ಯೂವಲ್ ಮಾಡ್ಬೇಕು ತಿಂಗಳಿಗೆ ಅಂದ್ರೆ ವರ್ಷಕ್ಕೆ ಅಂದ್ರೆ 1 ಲಕ್ಷ ವಸೂಲಿ. ಪಾಪ ಶಾಂತಿಯನ್ನ ಅಂತ ಒಬ್ಬನ ಕರ್ಕೊಂಡ್ಬಂದ್ರು. ನಾವು ರೈತರಿಗೆ ಪರಿಹಾರ ಕೊಡೋ ಕೆಲಸ ಶುರು ಮಾಡಿ 621393 ಪರಿಹಾರ ಕೊಡಲಿಲ್ಲ ಕೆಲಸ ಅದನ್ನ ಏನು ನುಂಗಿದ್ದು ಮಾನ್ಯ ಹೇಳಿದ್ದನ್ನು ದುಡ್ಡ ಸ್ವಂತ ದುಡ್ಡು ಕಟ್ಟಾರ. ಆದ್ರೆ ನಮ್ಮ ಜಿಲ್ಲಾ ಮಂತ್ರಿಗಳು ಒಬ್ಬ ಅಧಿಕಾರಿಗಳು ವಸೂಲಿ ಮಾಡಿದ್ದು. AC ಗಳು 75, ಸರ್ಕಾರಿ ಇನ್ಸ್ಪೆಕ್ಟರ್ 20, DYC 25, ಸಬ್ ಇನ್ಸ್ಪೆಕ್ಟರ್ 5, ತಹಸೀಲ್ದಾರ್ಗಳು ವಸೂಲಿ ಮಾಡಿದ್ದು. ಗ್ರೂಪ್ ಇಪ್ಪವರ ಒಂದು ಗ್ಯಾಂಗ್ ಮಂಡ್ಯದಲ್ಲಿ ಹುಡ್ಕೊಂಡ್ಬಿಟ್ಟೆ. ಆ ಪುಣ್ಯಾತ್ಮರ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ, ಇವರು ಬುದ್ಧಿ ಕಲಿಯೋದಿಲ್ಲ. ದಯಮಾಡಿ ನೀವು ಕೆಳಗಡೆ ಮನವಿ ಮಾಡಿಕೊಡ್ತೀರಿ. 2 ಪಕ್ಷದವರು ಇವತ್ತು ಅಣ್ಣ ತಮ್ಮಂದಿರ ಹೊರಟ್ರೆ ಅಧಿಕಾರವನ್ನು ಹಂಚ್ಕೋಬಹುದು, ಅವನು ಬುದ್ಧಿ ಹೊಡಿಬಹುದು. ಈಗ ನಾನು ಒಳಂತರ ಕುತಂತ್ರಗಳು ಮಾಡಿದ್ರೆ ಇವತ್ತು ರೂಢಿ ಹೊಡಿತಾರೆ ಅಂತಾರೆ. ರಾಜ್ಯದ ಅವ್ರು ಏನ್ ಮಾಡ್ತಾರೆ? ಕೆಲಸ ಮಾಡ್ತಿದ್ರು. ಬೆಳಿಗ್ಗೆ ಎಲ್ಲ ಕಾಂಗ್ರೆಸ್ ಅವಾಗ ಈಗ ಬೆಳಿಗ್ಗೆಲ್ಲ ಕಾಂಗ್ರೆಸ್ ಅಂತ, ರಾತ್ರಿ ಎಲ್ಲ ಏನ್ ಮಾಡ್ತಾರೆ ಇದನ್ನ ನೀವು ದಯಮಾಡಿ ಯಾರೇ ಆಗಲಿ ಪಕ್ಷದಲ್ಲಿ ಯಾರೇ ಪಕ್ಷದವರಾಗಲಿ ಅವರು ತೀರ್ಮಾನವನ್ನು ತಗೋಬೇಕಾಗ್ತದೆ. ಅವರು ನಿಷ್ಠೆಯಿಂದ ಸ್ಪಷ್ಟವಾಗಿ ಪಕ್ಷದ ಪರವಾಗಿ ನಿಂತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವರು ಮುಂದಿನ ಚುನಾವಣೆಯಲ್ಲಿ ಅದೇ ಹೆಂಗೆ ಅದೇ ತರಲಿ ಅದೇ ಹೆಂಗೆ ಅಂತ ನೋಡೋಣ. ನಾವು ತಡೆಯಬೇಕು ನಿಂತೀವಿ. ಏನೇನೋ ಮಾತಾಡ್ತಾರೆ, ಆ ಸುತ್ತ ಕೂತವೆ ಅವ್ರ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಏನ್ ತೊಡೆ ತೊಡ್ತಾರೆ ಮನೆ ಯೋಗಾಸನ ಮಾಡ್ತಿದ್ರು, ತೊಡೆನೇ ಇಲ್ಲ. ಏನ್ ಕಟ್ಟಿದ್ರೋ ಗೊತ್ತಿಲ್ಲ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ದಯಮಾಡಿ ನಿಮ್ಮಲ್ಲಿ ಕೆಳಗಡೆಯಿಂದ ಮನವಿ ಮಾಡ್ತೀರಿ, ಮುಂದಿನ ಯಾವುದೇ ಚುನಾವಣೆ ಬರಲಿ ಈ ಬೆಟ್ಟ ಕಾಂಗ್ರೆಸ್ ಸರ್ಕಾರದ ಪರವಾಗಿ ವಿರುದ್ಧವಾಗಿ ಈ ಪಕ್ಷವನ್ನ ಈ ಕಾಂಗ್ರೆಸ್ ಗಿಡಗಳು ನೋಡಿದ್ರೆ ನಮ್ಮ ಗಿಡ ಬೆಳೀತದೆ. ಅದ್ನಾಗ ಎಲ್ಲರೂ ಬೆಳೆಯಾಕಿರ್ತದ ಅದು ಕಿತ್ತು ಹೋಗ್ತಾನೆ ಇರ್ತದೆ. ನೀರಾಗಿ ಕೆಲಸವನ್ನ 2 ಪಕ್ಷದ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಕಳೆದ ಚುನಾವಣೆಯಲ್ಲಿ ಇವರು ಯಾರು ಏನೇನು ಕುತಂತ್ರಗಳು ಏನು ಮಾಡಿದ್ರು ಸಹ ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಇವತ್ತು ಕೊಂಡಿದ್ದಾರೆ. ಇಡೀ ಪ್ರಪಂಚ ಅವ್ರ ಕಡೆ ನೋಡ್ತಾ ಇದೆ. ಎಲ್ಲಾ ದೇಶಗಳು ಮೋದಿಯವ್ರನ್ನ ಕರೀತಾ ಇದ್ದಾರೆ, ನಮ್ಮ ಪರ ಬನ್ನಿ, ನಮ್ಗೆ ನ್ಯಾಯ ಕೊಡಿಸಿ ಅಂತಕ್ಕಂಥ ಅಂತ
ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ಮಾಡ್ತಕ್ಕಂಥ ಕೆಲಸವನ್ನ ಕೆಲವು ಹಲವಾರು ಜನ ಸೇರ್ಕೊಂಡು ಇವತ್ತು ಮಾಡಿದ್ದಾರೆ. ಹಾಗೆ ಆದ್ರೂ ಸಹ ದೇವರಪ್ಪ ಇದ್ದಾರೆ, ಅವನು ನೋಡ್ತಾ ಇದ್ದಾರೆ. ಇವತ್ತು ಜನಸಭೆಗೆ ಏನಾಗೈತೆ, ಕುಮಾರಣ್ಣನ ಬಗ್ಗೆ ಮಾತಾಡಿದ್ರೆ ದೊಡ್ಡ ಮನುಷ್ಯ, ಕುಮಾರಣ್ಣ ಬಗ್ಗೆ ಮಾತಾಡಿದ್ರೆ ದೊಡ್ಡ ಮನುಷ್ಯ. ಡಿ ಕೆ ಶಿವಕುಮಾರ್ ಏನಾಗೈತೆ, ಈ ದಾಖಲೆ ಎಲ್ಲ ನಮ್ಗೆ ಕೊಟ್ಬಿಟ್ಟವ್ರೆ, ಈ ಮೂಡಾದ. ಈಗ ಸಿದ್ದರಾಮಯ್ಯ 60 ಜನ ಮೈಸೂರ ಕರ್ಕೊ ಹೇಳ್ಬಿಟ್ಟವ್ರು, ಇದೆಲ್ಲ ಅವನೆಲ್ಲ ಮಾಡ್ತಿರೋದು ಅಂತ. ಈಗ ಸಿದ್ದರಾಮಯ್ಯ ಚೆನ್ನಾಗಬೇಕಲ್ಲ, ಏನ್ ಸಿದ್ದರಾಮಯ್ಯ ಪರ ಮಾತಾಡಿದ್ರು ಇದು ಸಿದ್ದರಾಮಯ್ಯ ಅರ್ಥ ಕೇಳ್ಕೊತಾರೆ. ಇನ್ನೊಂದು ಸೇರಿಸಿ ರಾಜೀನಾಮೆ ಕೊಡ್ತಾರೆ. ನೆಕ್ಸ್ಟ್ ಯಾರು ಅಂತಕ್ಕಂಥದ್ದು ಯಾರ್ಯಾರು ಏನೇಳಬೇಕಂತ ನನಗೆ ಸಿಕ್ಕತ್ತು ಅಂತ ದಯಮಾಡಿ ನಿಮ್ಮ ಕಾರ್ಯಕರ್ತರೆಲ್ಲ ರೈತರು ಈಗಾಗಲೇ 2 ವಾರ ಬೆಳೆಗಳಿಗೆ ನೀರು ಕೊಡ್ತಾರೆ, ನಮ್ಮ ಮನೆ ಹಾಳು ಮಾಡಿದ್ದಾರೆ. ಈಗಲೂ ಸಹ ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಯಾವ ನೀರು ತುಂಬಿದ್ರು ತಮಿಳುನಾಡು ಕೊಡ್ಬೇಕು ಅಂತಾರೆ, ನಮಗ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಮುಂದಿನ ದಿನಗಳಾಗಿ 2 ಪಕ್ಷದವರು ಒಗ್ಗಟ್ಟಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋಣ. ಯಾವುದೇ ಭಿನ್ನಾಭಿಪ್ರಾಯ ದಿವಸ ಅಣ್ಣ ತಂದಿಂದ ಕೂತ್ಕೊಂಡು ಬಗೆಹರಿಸ್ಕೊಂಡು ನಾವು ಹೋಗೋಣ. ನಿಜ, ನಾವು ವ್ಯವಸಾಯ ಅಂತ ಹೇಳಿ ಬೇಸಾಯ ಅಂತ ಹೇಳಿ ಸಮಯ ಕೊಟ್ಟು ನಿಜ, ಅದನ್ನೇ ದೊಡ್ಡದು ಮಾಡ್ಕೊಂಡ ದಯಮಾಡಿ ಬರಲ್ಲ ಕೈ ಮುಗಿಸ್ಕೊಳ್ತೀರಿ. ಈ ಪಾಲಿಯಲ್ಲಿ ಇನ್ನು ಅತ್ಯಂತ ಹೆಚ್ಚಿಗೆ ಯಶಸ್ವಿಯಾಗಬೇಕು. ಶನಿವಾರ ಸಭೆಗೆ ಎಲ್ಲರೂ ಬಂದು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ 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 ಬಿಜೆಪಿ. ಪ್ರತಿಭಟನಾ ಪಾದಯಾತ್ರೆ ಸಮಾವೇಶವನ್ನು ಕೊಟ್ಟು ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕರಾದಂತ ಬಿಜೆಪಿ ಹಿರಿಯ ಮುಖಂಡರಾದಂತ ಅಶ್ವತ್ಥನಾರಾಯಣ ಅಂತ ಮುಖಂಡ ಮಾತನಾಡಬೇಕು ಅಂತ ಹೇಳ್ಕೊಟ್ಬಿಟ್ಟೆ. ಎಲ್ಲ ಆತ್ಮೀಯ ರಾಜ್ಯದ ನಾನಾ ಭಾಗದಿಂದ ಬಂದಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಏನೊಂದು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಸತ್ಯ ನ್ಯಾಯ ಧರ್ಮಕ್ಕಾಗಿ ಹಣವನ್ನು ಕೊಟ್ಟು ನಾಡಿನ ಜನತೆಯನ್ನು ಕಾಪಾಡಲಿಕ್ಕೆ ಹೊಂದಿರುವಂತ ನನ್ನೆಲ್ಲ ಪಾದಚಾರಿಗಳಿಗೆ ಹೃದಯಪೂರ್ವಕವಾಗಿ ತಮಗೆಲ್ಲ ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ. ಈ ಒಂದು ಐತಿಹಾಸಿಕ ಪಾದಯಾತ್ರೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರೇ, ವಿಧಾನ ಪರಿಷತ್ನಲ್ಲಿ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ ಜಲವಾದಿ ನಾರಾಯಣ ಸ್ವಾಮಿ ಅವರೇ, ಉಪನಾಯಕರಾಗಿರುವಂತಹ ಅರವಿಂದ್